ಬಾಂಡೆ ಅಂತ ಅದು ಇವನು ಮಂಜುನು ಮತ್ತು ಪರೀಕ್ಷೆ ಅದು ಅಂತಂದು ಹೋದ. ಇವರು ಮತ್ತು ಹೊಲಕ್ಕೆ ಹೋದ್ರು. ಇನ್ನೇನು ಅಡುಗೆ ಒಂದು ಏನಾರ ಮಾಡ್ಬೇಕು ಅಂದಿಟ್ಟು ಮಾಡಿ ಓಸು ಬಾಂಡೆವನು ಸ್ವಚ್ಛಾಗಿ ತಿಕ್ಕಿಟ್ನವ. ರಾತ್ರಿನ ಹಿಂದೆ ಕತ್ಲಕತಿ ಒಂದಿಟ್ಟು ಲೈಟ್ ಹಾಕಿಸ್ರಿ ಅಂದ್ರೆ ಹಾಕ್ಸಂಗಿಲ್ಲ, ಏನಿಲ್ಲ. ಎಲ್ಲಿ ಹುಳ ಉಪ್ಡಿ ತೆಗಿ ಬೇಡ ಅಂತ ರಾತ್ರಿ ತಿಕ್ಕಲಿಲ್ಲ. ಓಸು ಕುಡ್ಕೊಂಡು ಒಮ್ಮೆರೆ ಎಷ್ಟು ರಗಡ ಅದು ನೋಡಿ ಬಾಂಡೆ. ಒಮ್ಮೆರೆ ಇಟ್ಕೊಂಡು ತಿಕ್ಕಿದ್ವಿ ಅಂದ್ರೆ ವಾಸಸ ತಿಕ್ಕೊಂತಿರ್ತೀವಿ, ಇಷ್ಟು ಇದು ಅನ್ಸೋದಿಲ್ಲ. ಕುಂತು ಭಾಳ ಕಾಲು ಹಂಗೆ ಜವ್ ಏರ್ದಂಗೆ ಆಕವು ಬಾಂಡೆ. ಇಲ್ಲೇ ವಾರಿಗಿಡ್ತೇನೆ, ಇಲ್ಲೇ ಬಿಡೋಣ ಅನ್ಕೊಂಡೆ. ಒಂದಿಟ್ಟು ಒಣಕೊಂತಾವು ಅಂತಂದು ಹಿಂದಾಗ ಒಳಗೂ ದಬ ಹಾಕೊಳಕ್ಕೆ ಬರ್ತೈತಿ ಅಂತಂದು ಮತ್ತು ಅಕ್ಕಿ ಪಕ್ಕಿ ಓಡಾಡ್ತಿರ್ತಾವು. ಬೇಡವಯ್ಯವ ಇಲ್ಲಿ ಮತ್ತು ಸೆದಕ್ಲಕತೆ ಅಗ್ನ ಪಗ್ನ ಓಡಾಡ್ತಿರ್ತಾವು. ಅಲ್ಲೇ ವಾರಿಗೆ ಇಟ್ಬಿಡ್ತೇನೆ ಹಿತ್ಲದಾಗ. ಅಲ್ಲಿ ಇಟ್ಟೆ ಅಂದ್ರೆ ಚಿಂತಿರೋದಿಲ್ಲ, ಒಂದಿಟ್ಟು ನೀರು ಇಳ್ಕೊತಾವ. ಆಮೇಲೆ ಹಿಂದಾಗ ಒಳಗೆ ಇಟ್ಕೊಳಕ್ಕೆ ಬರ್ತೈತಿ. ಅತ್ತಿಯರು ಏನು ಹಾಲು ಕರೆದ್ರೆ ಏನೋ ಡೈರೆಕ್ಟ್ ಹಾಕಕ್ಕೆ ಮಂಜುನೂ ಇಲ್ಲ. ಇವರು ಹೋದ್ರು ಹೊಲಕ್ಕೆ. ಹೋಗಿ ಒಂದಿಟ್ಟು ನಾನು ಹಾಕಿ ಬರ್ತೇನೆ. ಮತ್ತು ನಾನು ಹೋಗ್ಬಿಡ್ತಾನೆ ಬಿಡವ ಅಂತಾರೆ ಅತ್ತಿಯರು. ಮತ್ತು ಭಾಳ ದೂರ ಅನಿಸ್ತೈತಿ. ಅವರು ಹೋಗಿ ಹಾಕಿ ಬರತ್ಲೆ ಪಾಪ ಕಾಲು ನೋವು ಅಂತಾರೆ, ಸಾಕಾಕರ. ನಾನು ಹೋಗಿ ಹಾಕಿ ಬಂದ್ಬಿಡ್ತೇನೆ ಲಘು. ನಾವು ಹೋಗಿ ಕೊಡ ಬಕೆಟ್ ಇಲ್ಲೇ ಇರಲಿ ಬಿಡು, ಆಮೇಲೆ ಹಿಂದಾಗ ಎತ್ತಿಡಕ್ಕೆ ಬರ್ತೈತಿ. ಒಂದಿಟ್ಟು ಸಂಜೆ ಮುಂದೆ ನೀರು ನಳ ಬಿಟ್ಟಾಗ ಊಟ ಇತ್ಲಕ್ಕೆ ನೀರು ಹಾಕಿ ಕಸ್ಮರ್ಗಿಂದ ಊಟ ಅನ್ಬೇಕು ನೋಡು. ಎಷ್ಟು ಮಣ್ಣು ಇದು ಆದಂಗೆ ಆಗೈತೆ ನೋಡು. ಎಷ್ಟು ಸ್ವಚ್ಛ ಮಾಡ್ಕೊತಿದ್ರನ ಚಪಾಟಿ. ಸಾವಕಾಶ ನಿಂದ್ರು. ಓಸು ಆಕಳ ಎತ್ತು ಎಲ್ಲ ಇಲ್ಲೇ ಕಟ್ಬಿಟ್ಟಾರ. ಏನು ಗಂಡ್ಮಕ್ಳು ಇದು ಮಾಡ್ತಾರೆ ಏನವ, ಎಲ್ಲ ಹೆಣ್ಮಕ್ಳು ಮಾಡ್ತಾರೆ ತೆಗಿ ಅಂದು ಅವ್ರ ಮೇಲೆ ಬಿಟ್ಟು ಕೈ ಬಿಟ್ಬಿಡ್ತಾರ. ಏಟಂತ ಮಾಡೋಣ ನಾವು. ಇದಕ್ಕೆ ನೋಡಿದ್ರೆ ಒಂದೇ ಇರ್ಬೇಕಿದು. ಆಕಳ ಹೊಂದ್ಕೊಳಂಗ ಇಲ್ಲ ಎತ್ತುಗಳ ಜೊತೆಗೆ. ಒಂದಿಟ್ಟು ಅತ್ಲಾಗ ಕಟ್ರಿ ಅನ್ಬೇಕು ಅವನ ಎತ್ತುಗಳನ್ನ. ಅಕ್ಕ ಹೊಲದಾಗ ಕಟ್ತಿದ್ರು ದನದ ಮನ್ಯಾಗ. ಇದ್ರಾಗ ಅಲ್ಲಿ ಇಲ್ಲೇ ತೊಗೊಂಬಂದು ಮನೆಗೆ ಹೊಡ್ಕೊಂಬಂದಾರ. ಯಾಕ ಹೇಳ್ಬೇಕು. ಯಾಕ ಇದು ನೆಟ್ಟಗೆ ಹುಲ್ಲ ತಿನ್ವಲ್ದು ನೋಡು. ಹಂಗೆ ಅವು ಬಂದು ಇವು ಕೂಡ್ಕೊಂಡಿರೋದಕ್ಕೆ ಇದಕ್ಕೆ ಕೂದು ಮತ್ತು ಕರ ಅದು ಇರ್ತೈತಲ್ಲ, ಇದಕ್ಕೆ ಸಜ್ಜಾಗಂಗಿಲ್ಲ. ಆತ ಸಾವಕಾಶ. ನನಗೆ ಅಷ್ಟು ರೂಢಿ ಇದ್ದ ಹಿಂಗೆ ಮಾಡ್ತೈತಿ. ಅದಕ್ಕೆ ಜ್ಯೋತಿ ಒಳ್ಳೆ ತೀರ ನಾನು ನೀವ ಕರೆದು ಕೊಡ್ರಿ ಹಾಲು ಡೈರೆಕ್ಟ್ ನಾ ಹಾಕಿ ಬರ್ತಾನೆ ಅಂದ್ಲ. ಅದಕ್ಕೆ ಕರೆಯಾಕ ಇಷ್ಟು ದಿನಂಪ್ರತಿ ನಾನು ಕರಿತೇನೆ. ಒಟ್ಟು ಇನ್ನೂ ಇದಾಗವಲ್ದು ನೋಡಂಗೆ ಒದ್ದಾಡ್ತೈತಿ. ಕಾಲ ಎತ್ತುಗಿತೈತಿ. ಹಾಲು ಯಾಕ ನೆಟ್ಟಗೆ ಮೇವ ತಿನ್ವಲ್ದು, ಹಾಲು ಕಮ್ಮಿ ಕೊಡಾಕತೈತಿ. ಹೋಗಿ ಒಂದಿಟ್ಟು ಇದನ್ನು ರಮಕ್ ಮಾಡಿಸ್ಕೊಂಬರ್ಬೇಕು. ಒಂದಿಟ್ಟು ಇದು ರಂಜರ ಹಾಕ್ಬೇಕು. ಇದಕ್ಕೆ ಎಷ್ಟು ಬೇಕು ಆಸೆ ಇಟ್ಕೊಂಡು ಇದಕ್ಕೆ ಡೈರೆಕ್ಟರ್ ಹಾಕಿ ಬರುವ ಅನ್ಬೇಕು ಜ್ಯೋತಿಗೆ. ಇಲ್ಲಿ ಒಣಾಗ ಇವರು ಕೇಳ್ತಿರ್ತಾರೆ, ಕೊಟ್ಟ ನೆಟ್ಟಿಗೆ ರೊಕ್ಕನ ಕೊಡೋದಿಲ್ಲ, ಏನಿಲ್ಲ. ಮನೆ ಬಾಗ್ಲಿಗೆ ಹೋಗಿ ಒದ್ರು ಬರ್ಬೇಕತ್ತೆ. ನಮಗೆ ದಿನ ಕೊಡ್ರಿ ಅಕ್ಕಾರ, ನಾವು ತಿಂಗಳಕ್ಕೊಮ್ಮೆ ರೊಕ್ಕ ಕೊಡ್ತೇವೆ ಅಂತಾರೆ. ಹೋಗಿ ಮನೆ ಬಾಗ್ಲಿಗೆ ಒದ್ರು ಬರ್ಬೇಕು ಮಕ್ಕೊಂಡಿರ್ತಾರೆ. ನಾವು ನೋಡಿದ್ರೆ 7-10 ಅದನ್ನು ಇದು ಡೈರೆಕ್ಟ್ ಹಾಲು ಹಾಕ್ಬಿಡ್ತೇವೆ. ಎಲ್ಲ ಅವ್ರ ಮನೆ ಬಾಗ್ಲಿಗೆ ಹೋಗೋಣ ಅಂತಂದು ಸುಮ್ಮನೆ ಆದ್ನವ. ಯಾವಾಗ ಕೇಳಿದ್ರಲ್ಲಿ ಒಂದಿಬ್ರು ಹಾಲು ಕೊಡ್ರಿ ಅಕ್ಕಾರ, ನಮ್ಗೆ ನಾವು ತಿಂಗಳಿಗೊಮ್ಮೆ ರೊಕ್ಕ ಕೊಡ್ತೇವೆ, ನಮಗೆ ದಿನ ಮನೆ ಅಂತ ತಂದು ಕೊಡ್ರಿ ಅಂತಂದು. ಎಲ್ಲಿ ಕೊಡೋಕೆ ಹೋಗೋಣವ ಅದು ಸುಮ್ಮನೆ ಡೈರೆಕ್ಟ್ ಹಾಕಿದ್ರೆ ತಗ ಚಲೋ. ಪ್ರತಿ ದಿನ ಇದ್ದ ಇರ್ತೈತಿ. ಒಂದು ದಿವಸ ಬ್ಯಾಡ್ರಿ ಊರಿಗೆ ಹೋಗೋದು ಪಾರಿಗೆ ಹೋಗೋದು ಇರ್ತಾವೆ ಓದ್ತಾರ. ಸುಮ್ಮನೆ ಮನೆಗಳಿಗೆ ಹಾಕೋದ್ಕಿನ್ನ ಡೈರೆಕ್ಟ್ ಹಾಕೋದ ಪಾಡತ್ತಾಗ. ಸ್ವಲ್ಪ ಇಟ್ಟಾನ ಮನ್ಯಾಗ ಸಾಕು. ಅವನು ಮಂಜುನು ಇಲ್ಲ ಕುಡಿತಿದ್ದ ಬೆಳಗ್ಗೆ 1 ಲೋಟ ಹಾಲು. ಮತ್ತು ಅವನು ಶಾಲೆಗೆ ಹೋಗ್ಯಾನ ಸಾಕು. ಮತ್ತು ಸಂಜೆ ಮುಂದೆ ಹಿಂಡೆ ಹಿಂಡ್ತವೆ ಬೇಕಂದ್ರೆ ಮತ್ತೆ ತಗೊಳಕ್ ಬರ್ತೈತಿ. ಸುಮ್ಮನೆ ಏನು ಓತಾಗಿಟ್ಕೊಂಡು ಜ್ಯೋತಿ ಹಾ ಆ ರೀತಿ ಬನ್ನಿ ಅತ್ತೀರ ಹೇಳ್ರಿ. ಇವು ಅರಿಬಿವು ಮಂಜು ಎಲ್ಲ ಅರಿವಿ ತಕ್ಕೊಂಡು ಓಸು ಬೇಯಿಸ್ಬಿಟ್ಟಿದ್ನ ರೀ. ಓಸು ಅರಿಬಿ ಮಡ್ಚಿಡಾಕತ್ತಿದ್ನಿ. ಹಾಲದ್ ನಿಂಡ್ಕೊಂಬಂದ್ರಿ ಅತ್ತೀರ. ಹಾಲದ ಹಿಂದೇನವ ಹೋಗಿ ಒಂದಿಟ್ಟು ಡೈರೆಕ್ಟ್ ಹಾಕಿ ಬಂದ್ಬಿಡ. ಹಿಂದಾಗ ನಾಷ್ಟ ಮಾಡೋಣ ಅಂತ ಇಬ್ರು ಕೂಡಿ. ನಾ ಹಾಕ್ಬಿಡ್ತಾನೆ ತೋರಿ. ನೋಡುವ ಲೆಕ್ಕ ಅದನ್ನ ಕರೆಕ್ಟಾಗಿ ಹಚ್ಚಿಸ. ಗಂಡ್ಮಕ್ಳು ಹಚ್ಚಿ ನಮ್ಮ ಮನೆಯವ್ರ ಮಾವರು ಹಚ್ಚಿ ಹೋಗಿ ಬಂದು ಇದು ಮಾಡಿರ್ತಾರ್ರಿ. ಮುಂಜಿಗೂ ಗೊತ್ತಾಕತ್ತವ ಎಲ್ಲ ಲೆಕ್ಕದ್ದು. ನೋಡು ನಿನಗೆ ನಮ್ಮದು ಅಡ್ಡೆಸರೆಲ್ಲ ಬರ್ಸಿರ್ತಾರೆ ನೋಡು. ಏನಂತ ಬರ್ಸ್ಯಾರ ನೋಡಿ ಲೆಕ್ಕ ಕರೆಕ್ಟಾಗಿ ಹೆಚ್ಚಿಸಿ ಬರೋ. ಮತ್ತು ಸಂಜೆ ಮುಂದೆ ಗಂಡ್ಮಕ್ಳು ಯಾರ ಬರ್ತಾರೆ ಅಂತಂದು ಹೇಳ್ಬಾ. ಹ್ಞೂ ರೀ ಅತ್ತೆ ರಾತ್ರಿ ನೀವು ಗಂಡ್ಮಕ್ಳಿದ್ರೆ ಇಂಥ ಪಜಿತಿನ ಇರೋದಲ್ಲ ನೋಡಿ. ಏನು ಒಳ್ಳೆ ಹೊತ್ನಾಗ ಬೇಡದಾಗ ಮನ್ಯಾಗ ಇರ್ತಾರ, ಬೇಕಾದಾಗ ಒಳ್ಳೆ ಹೊತ್ನಾಗ ಹಂಗೆ ಹೊಲಕ್ಕೆ ಹೊಂಟು ಬಿಡ್ತಾರೆ. ಒಂದು 5 ನಿಮಿಷ ನಿಂದ್ರಿ ಅಂದ್ರೆ ನಿಂದ್ರಂಗಲ್ಲ ಬಿಡ. ಹಂಗೆ ಕುದುರೆ ಮೇಲೆ ಹತ್ತಿ ನಿಂತಿರ್ತಾರೆ. ಆತು ಎಲ್ಲ ಅಡುಗೆನೂ ಎಲ್ಲ ಮಾಡಿ ಬಾಂಡೆ ಎಲ್ಲ ತಿಕ್ಕಿಟ್ಟಾಳ. ಆಕಿನೂ ಬರಲಿ ಇಬ್ರು ಕೂಡಿ ನಾಷ್ಟ ಮಾಡ್ತೇವೆ. ಒಂದಿಟ್ಟು ಇದು ರಾಗಿ ಹಿಟ್ಟು ಅದನ್ನ ಬೀಸ್ಕೊಂಬರ್ಬೇಕು ನೋಡಿ. ಮುದ್ದೆ ಮೇಲೆ ಬೇಯಿಸಿ ತಂಪದು ಮುದ್ದೆ ಗಿದ್ದಿ ಮಾಡೋಕೆ ಚಲೋ ಆಕತಿ ನೋಡಿ. ಹಸನ್ ಮಾಡಿಡ್ಬೇಕು ರಾಗಿನ. ಅವು ಒಂದೀಟು 70ನ್ಯಾಗ ಆದವು ಅಂದ್ರೆ ಕಣ್ಣ ಕಾಣಂಗಿಲ್ಲ. ನೆಟ್ಟಗೆ ಅವನ್ನ ಹಸನ್ ಮಾಡೋಕೆ ನೋಡಿ ಸ್ವಚ್ಛಾಗಿ ಹಸನ್ ಮಾಡಿ ಇಟ್ಕೋಬೇಕು.
ಹೊಂದತ್ನಾಗ ಹೋಗಿ ಹಾಕಿಸ್ಕೊಂಡು ಬರಕ್ಕೆ ಬರ್ತೈತಿ. ಇನ್ನು ಗೋಧಿ ಹಿಟ್ಟು ಇದು ರಾಗಿ ಹಿಟ್ಟು ಎಲ್ಲ ಸ್ವಲ್ಪ ಐತಿ. ಜೋಳದ ಹಿಟ್ಟು ಐತೆ ಆಟ ಈಗ ಬೇಕಾದಷ್ಟು. ಇನ್ನೇನು ರೊಟ್ಟಿನ ಜಾಸ್ತಿ ಮಾಡ್ತಿರ್ತಾವೆ. ಇನ್ನೇನು ಸಂಜೆ ಮುಂದೆ ಒಂದು ಇಟ್ಟು ಮುದ್ದೆ ಮಾಡಿದ್ರೆ ತಂಪು ಚಲೋ ಆಕತೆ. ಅಂಬ್ಲಿ ಮಾಡಿದ್ರೆ ಕುಡಿತಾರ ಗಂಡ್ಮಕ್ಳು. ಇದು 1 kg ಸಕ್ಕರೆ ತೊಗೊರ್ರಿ, ಒಂದು 2 ಲೀಟ್ರ್ ಎಣ್ಣೆ ಪ್ಯಾಕೆಟ್ ತೊಗೊರ್ರಿ, ತೊಗರಿಬೇಳೆ ತೊಗೊರ್ರಿ 1 kg. ಅಪ್ಪಾಟಿ ಇಲ್ಲಿ ನೋಡಿ ತೊಗರಿಬೇಳೆ, ಬೆಲ್ಲದ ಐತಿ. ಯಾವಾಗಾರ ಬೇಕಂದ್ರೆ ಇದು ಚಾಪುಡಿ ಅದನ್ನ ತೊಗೊರಿ, ಚಾಪುಡಿ ಚಲೋ ತೊಗೊಂಬರ್ರಿ. ಆಟ ಏನು ಗುಂಡು ಇದ್ದಿದ್ರೆ ಒಂದು ಇದ್ರಾಗ ಪೇಪರ್ನಾಗ ಬರ್ಸ್ಕೊಂಡು ಹೋಗಿದ್ನಿ. ಅಷ್ಟಾದ್ರಲ್ಲ ಸಕ್ರೆ, ಚಾಪುಡಿ, ಎಣ್ಣೆ, ಇದು ತೊಗರಿಬೇಳೆ. ಅಷ್ಟೇ ತೊಗೊರಿ ಸಾಕು. ಮತ್ತೆ ಬೇಕಂದ್ರೆ ತರ್ಸ್ಕೊಳಕ್ ಬರ್ತೈತಿ, ಅಷ್ಟೇ ತೊಗೊಂಬರ್ರಿ. ತಗೋ. ಮೊನ್ನೆ ಅವ್ವ ಕುಡಿದ್ಲಲ್ಲಿ ಗುಳಿಗೆ ಖಾಲಿಗ್ಯಾವಪ್ಪ, ಒಂದಿಟ್ಟು ಪೇಟೆಗೆ ಹೋದಿ ಅಂದ್ರೆ ಒಂದಿಟ್ಟು ಗುಳಿಗೆ ತಂದು ಕೊಡು. ಇವನು ಹೋಗೇ ಇಲ್ಲ ಪೇಟೆಗೆ. ಇಲ್ಲ ಹೋಗಂಗಿಲ್ಲ, ನಂದು ಅಲ್ಲಿ ಏನು ಕೆಲಸ ಇಲ್ಲ ಅನ್ನಕತ್ತಾನ. ನನಗೂ ಗುಳಿಗೆ ಇಲ್ಲಕ್ರ ತಲೆನ ಚಕ್ರ ಬಂದಂಗತ್ತಪ್ಪ, BP ಗುಳಿಗೆ ತೊಗೊಳಕ ಬೇಕು ಅಂತ ಅಂದಿದ್ಲ. ಮತ್ತು ಅವು ಒಂದು ಗುಳಿಗಿನ ತೊಗೊಂಬಂದಂಗೆ ಆತು, ಮತ್ತು ಏನು ದಿನಸಿ ತೊಗೊಂಬಂದಂಗೆ ಆತಂತ ಹೊಂಟು ನೋಡು. ಮುಂಚೆ ಹರ್ಕತೈತಿ ತೊಗೊಂಬ ನಿಮ್ಮ ಅವ್ಗ ಗುಳಿಗೆ ಏನಾರ ಬೇಕಂದಾಗ ಮಗಂದ ನೆನಪಕ್ಕತ್ ನಿಮ್ಮ ಅವ್ಗ. ಇಲ್ಲಕ್ರ ಒಟ್ಟ ಮಗ ದೊಡ್ಡ ಮಗ ಅದ ನನ್ನದೇ ಇದು ಇಲ್ಲ ಬಿಡು. ಮೊಮ್ಮಗನಂತ್ರ ಬಿಡು ಕಣ್ಣೈತಿ ನೋಡಂಗಿಲ್ಲ, ಅಲ್ಲೇ ಬಿಸಿ ಆಯ್ತಾಳ ಇತ್ಲಾಗ ಹೆಂಗಲ್ಲ. ಅವ್ರು ಹೆಂಗಾರ ಮಾಡಲಿ, ಅವ್ರವ್ರ ಬುದ್ಧಿ ಅವ್ರವ್ರದ್ದು ಇದು ತಲೆ ಕೆಡ್ಸ್ಕೊಳಕ್ಕೆ ಹೋಗಬಾರ್ದು. ಅವ್ರು ಹೆಂಗೆ ಬಂದ್ರೆ ಬರ್ರಿ ಅನ್ಬೇಕು, ಹೋದ್ರೆ ಹೋಗ್ರಿ ಅನ್ಬೇಕು. ನಿನ್ನಂಗೆ ನಮ್ಗೆ ಇರಕ್ಕೆ ಹಂಗಿಲ್ಲಪ್ಪ ಯಪ್ಪ. ಏನು ನೀರು ನಿಮ್ಮವ್ಗ ಬಂದ್ರೆ ಬಾ ಹೋದ್ರೆ ಹೋಗು ಅಂತಂದು ಆಕೆ ಮಾಡಿದ್ದೆ ನಾವೇನು ಮರ್ತಿಲ್ಲ. ಜ್ಯೋತಿ ಅಕ್ಕ ತಾಯಿ ಬರಾಕತ್ತತ್ ನೋಡಲ್ಲಿ. ಜ್ಯೋತಿ ಡೈರೆಕ್ಟ್ ಹೊಂಟಾಳನ. ಅಕ್ಕ ಇಲ್ಲೇ ನಿಂತಿರಲ್ಲ, ಅಡಿಗೆ ಆತೇನ ಪರತಕ್ಕ? ಇಲ್ವಾ, ಇವರು ಪೇಟೆಗೆ ಇದಕ್ಕೆ ತೊಗೊಂಬರಕ್ಕೆ ಹೊಂಟಿದ್ರ ದಿನಸಿ. ಅದನ್ನ ಹೇಳಾಕತ್ತಿದ್ ನಾನು. ಒಂದು ಹೇಳಿದ್ರೆ ಮರ್ತು ಬಂದ್ಬಿಡ್ತಾರ. 4-5 ಹೇಳಿರ್ತವೆ, ಅದ್ರಾಗ ಒಂದು ಮರ್ತ ಬಂದಿರ್ತಾರ. ಅದಕ್ಕೆ ಇನ್ನೊಮ್ಮೆ ಹೇಳಾಕತ್ತಿದ್ದೆ. ಗುಂಡು ಇದ್ದಿದ್ರೆ ಒಂದು ಪೇಪರ್ನಾಗ ಬರೆದು ಕೊಡ್ತಿದ್ದೆ. ನಮಗೂ ಅಟಕಾಟ ಬರೆಯಕ್ಕೆ ಬರಂಗಿಲ್ಲ ನೆಟ್ಟಗೆ. ಹೌದೇನಕ್ಕ ಬರ್ಕೊಡ್ಲೇನ? ಇಲ್ಲ ಬಿಡವ, 4 ಸಾಮಾನ ಬ್ಯಾಳಿ, ಸಕ್ರೆ, ಎಣ್ಣೆ, ಚಾಪುಡಿ ಅದನ್ನ ಹೇಳೇನೆ ಆಟ ತೊಗೊಂಬರ್ತಾರ. ಯಾಕೆ ಒಡ್ಡೆ ಇದಕ್ಕೆ ಹಾಲು ಹಾಕಕ್ಕೆ ಡೈರೆಕ್ಟ್ ಹೊಂಟೇನ? ಯಾಕೆ ಗಂಡ್ಮಕ್ಳು ಇದ್ದಿಲ್ಲ? ಇಲ್ಲಕ್ಕ, ಅವರು ಹೊಲಕ್ಕೆ ಹೋದ್ರಿ ಇವತ್ತು. ಯಾಕೆ ನಾಷ್ಟ ಮಾಡಿದಾರ ಹೋದ್ರು. ಮತ್ತು ಹಂಗಾಗಿ ಮತ್ತು ಅಮ್ಮನ ಮತ್ತೆ ಅತ್ತೆ ರೊಕ್ಕನಿ ಅಂದ್ರು. ಮತ್ತು ಬ್ಯಾಡ್ ಬಿಡ್ರಿ ಕಾಲು ನೋವು ಅಂತಾರೆ. ಹಂಗಾಗಿ ನಾನು ಹೊಂಟಿದ್ದು ನೋಡಕ್ಕ. ನಮ್ಮ ಮಂಜು ಇದ್ದಿದ್ರೆ ಹೋಗಿ ಹಾಕಿ ಬಂದ್ಬಿಡ್ತದ. ಅವನು ಮತ್ತು ಪರೀಕ್ಷೆ ಅದಾವು ಅಂತಂದು ದೌಡ ಹೋದ್ನ. ಹೌದು ಬಿಡುವ, ಹೊಳವತ್ನಾಗ ಬೇಕಾದಾಗ ಯಾರು ಇರೋದಲ್ಲ ನೋಡು. ನೀನೇ ಹೊಂಟೇನು? ಹೋಗಿ ಹಾಕಿ ಬರ್ತಾರೆ ಕೊಡಿ ಇಲ್ಲಿ ನಿಮ್ಮ ಅಣ್ಣಾರು. ಬ್ಯಾಡ ಬಿಡಕ್ಕ, ನಾನು ಹೋಗ್ಬಿಡ್ತಾನೆ. ಏನು ದೂರ ಐತಿ, ನಾನು ಹೋಗಿ ಬರ್ತಾನೆ ಬಿಡು. ಬ್ಯಾಡ ಪಾಪ ಅಣ್ಣಾರು ಎಲ್ಲ ಪೇಟೆಗೆ ಹೊಂಟಾರ ಅಂತಿದ್ದಿ. ಬ್ಯಾಡಕ್ಕ, ಏನಾಗಂಗೆ ಕೊಡವ ತಾಯಿ, ಹಾಕಿ ಬರ್ತಾನಂತ. ಇಲ್ಲೇ ನಿಂದ್ರೆ ಹೋಗಿ ತೊಗೊಂಬಂದು ಕೊಡ್ತಾನೆ ದೌಡ ಹಾಕಿ. ಬ್ಯಾಡ್ ಬಿಡ್ರಿ ಅನ್ನಾರ, ನಾವು ಒಕ್ಕನ್ ಬಿಡ್ರಿ. ಅನ್ನಾರ ಅಂತೀವಿ, ಬಾಯ್ ತುಂಬ ಏನಾಗಂಗಿಲ್ಲ ಕೊಡು. ಆಟ ಅಂದ್ರೆ ಚೆನ್ನಾಗ ಇಲ್ಲ ನೀವು. ಪಟ್ಟಣಂಗೆ ಹಿಂಗೆ ಗಾಡ್ಯಾಗ ಹೋಗಿ ಹಾಕಿ ಬಂದ್ಬಿಡ್ತಾನೆ. ತಡಿವ, ನೀ ನಡ್ಕೊಂತ ಹೋಗತ್ಲೆ ಕಂಡ ಬಟ್ಟೆ ಹೊತ್ತಕತಿ. ತಡಿ ಬರ್ತಾನೆ, ಇಲ್ಲೇ ಇರು. ಪಾರ್ವತಿ ಹೋಗಿ ಹಾಕಿ ಬಂದ್ಬಿಡ್ತಾನೆ, ತಡಿ. ಹೋಗ್ರಿ ಹಾಕ್ಬರ್ರಿ. ಪಾಪ ಅಣ್ಣರಿಗೆ ತ್ರಾಸ ಅದಂಗತ್ತೆ ಏನಕ್ಕ. ಹಂಗೇನಿಲ್ಲ, ಅಲ್ಲೇ ಹೊಂಟಾರಲ್ಲ ಹಾಕಿ ಬರ್ತಾರ. ತಡಿ, ಏನು ಗಾಡಿ ಇರ್ತೈತೆ ಕೈಯಾಗ, ಹೋಗಿ ಹಾಕಿ ಬಂದ್ಬಿಡ್ತಾರೆ ಪಟ್ನಂಗೆ. ಬಾ ಒಳಗರ ಹೋಗೋಣ, ಚಹಾ ಮಾಡ್ತೀನಿ. ಇಲ್ಲಿ ತಡಿಯಕ್ಕ, ಇನ್ನೊಮ್ಮೆಟ್ಟು ಬರ್ತಾನೆ. ನಮ್ದು ಇನ್ನೂ ನಾಷ್ಟ ಏನಾಗಿದ್ದಿಲ್ಲಕ್ಕ. ಅತ್ತೆಯರು ಮತ್ತು ಹಾಲು ಹಾಕಿ ಬಂದ್ಬಿಡವ, ಇಬ್ರು ಕೂಡ ನಾಷ್ಟ ಮಾಡೋಣಂತ ಅಂದ್ರೆ. ಮತ್ತು ಅದಕ್ಕೆ ನಾನು ಹೊಂಟಿದ್ದು ನೋಡಕ್ಕ. ವಾರೆ ಜೊತೆ ನಿಮ್ಮದು ವಾರೆ ಎಲ್ಲ ಆಗಿತ್ತಕ್ಕ. ನಮ್ಮದು ಬಾಂಡೆ ಇದ್ವಾ, ಓಸು ಬಾಂಡೆ ತೆಕ್ಕಿಟ್ಟು ನಾಷ್ಟ ಅದನ್ನ ಇನ್ನೇನು ಅಡುಗೆ ಇದು ಮಾಡ್ಬೇಕು ನೋಡಕ್ಕ. ಇನ್ನು ಅಡುಗೆದು ಏನಿಲ್ಲ. ಒಂದಿಟ್ಟು ಚಪಾತಿ ಅದನ್ನ ಮಾಡಿದ್ನೇ ಬೆಳಗ್ಗೆ. ಅದನ್ನ ಒಂದೊಂದು ತಿಂದು ಅಡುಗೆದು ಮಾಡ್ಕೋಬೇಕು. ಅತ್ತೆಯರು ಮತ್ತು ಹಾಲು ಅದನ್ನ ಕರೆದ್ರೆ ಅಲ್ಲಿ ಅಕ್ಕಿ ಕಾಸು ಎಲ್ಲ ಹೊಡೆದು ಸ್ವಚ್ಛ ಮಾಡಕತ್ತಿದ್ರು. ಒಬ್ಬೊಬ್ರು ಒಂದೊಂದು ಮಾಡ್ತಿರ್ತಾವಲ್ಲಕ್ಕ, ದೌಡ್ ಆಗ್ಬಿಡ್ತಾವೆ ವಾರೆ. ಹೌದು ಬಿಡವ, ಹೊಂದ್ಕೊಂಡು ಅತಿ ಸಸಿ ಮಾಡ್ತೀರಿ. ದೌಡು ಹಾಕವು ವಾರೆ. ನಿಮ್ದು ಪರತೆಕ್ಕ ವಾರೆ? ಇನ್ನೂ ಹಂಗೆ ಕುಂತದ ನೋಡಿ ನಮ್ಮದು ವಾರೆ. ನಾನು ಮತ್ತು ಇದು ದಿನಸಿ ಎಲ್ಲ ಖಾಲಿ ಆಗಿತ್ತೆ, ಅದಕ್ಕೆ ಹೇಳಕತ್ತಿದ್ದೆ. ಅಲ್ಲೇ ಪೇಟೆಗೆ ಹೊಂಟಾರಂತೆ. ಅವ್ರವ್ಗ ಗುಳಿಗೆ ಖಾಲಿಗ್ಯಾವಂತ, ತೊಗೊಂಬರಕ್ಕೆ ಹೊಂಟಾನೆ ಮತ್ತು ದಿನಸಿನ ತೊಗೊಂಬರ್ತಾನೆ ಅಂದ್ರೆ. ಮತ್ತು ಅದಕ್ಕೆ ಹೇಳಕತ್ತಿದ್ದೆ. ಹೌದು, ಅಮ್ಮರು ಇಲ್ಲಿ ಬರಲ್ಲ ನಲಕ್ಕ ಭಾಳ. ಇಲ್ಲಿ ಸಜ್ಜಾಗಂಗಿಲ್ಲ. ಅಲ್ಲೇ ದೊಡ್ಡ ಚಿಕ್ಕ ಸೊಸೆ ಮನೇನ ಸಜ್ಜಾಗದ, ಅಲ್ಲೇ ಇರ್ತಾಳೆ, ಬರೋದಲ್ಲ ನೋಡಿತ್ಲ. ತಗೋರವ ಜ್ಯೋತಿ, ಚಲೋ ಹಾಕ್ಬಿಟ್ರೆ ನಾವೇನು ಹಿಂಗೆ 2 ಮಾತಾಡಿಲ್ಲ ನೋಡಿ, ಅಲ್ಲೇ ಬಂದ ಬಿಟ್ರಿ. ನಾವಾಗಿದ್ರೆ ಒಂದು ಅರ್ಧ ಗಂಟೆ ಆಕತ್ತು ಹೋಗಿ ಹಾಕಿ ಬರತ್ಲೆ. ಅದಕ್ಕೆ ಕೊಡವ, ಮತ್ತೇನು ಹೋಗಿದಿ ಹಾಕಿ ಬರ್ತಾರ, ಗಾಡಿ ಇರ್ತಾವ ಕೈಯಾಗ ಹೋಗಿ ಹಾಕಿ ಬಂದ್ಬಿಡ್ತಾರ ಅಂತ ಅಂದೆ. ನಾನು ಹೋಗಿ ಬರ್ತಾನೆ ತಗೋ ಪಾರ್ವತಿ ಹಂಗಾರ. ಹ್ಞೂ ರೀ, ಅಣ್ಣರಿಂದ ಉಪಕಾರ ಹಾಕ್ಬಿಡಕ್ಕ. ದೌಡ ಹೋಗಿ ಹಾಕಿ ಬಂದ್ರೆ ಬರ್ತಾನೆ ತಗೋ. ಯಾಕ ಬಾ, ನೀನು ಮನೆ ಕಡೆ ಬಂದ ಇಲ್ಲ.
ಬರೋಣ ಅಂತಾನೆ ಕೊಡಂಗಿಲ್ಲ ನೋಡಿ. ಬರೋಣ ಅಂತ ದಿನ ಅನ್ಕೊಂತಾನೆ, ಅವು ಇವು ಕೆಲಸ ಇರ್ತಾವ, ಹಂಗೆ ಕುಂತು ಬಿಡ್ತಾನೆ. ಮನೇನ ಅಲ್ಲೇದಲ್ಲೇ ತ್ಯಾಪಿ ಮಾಡ್ಯಾರ. ಒಂದಿಟ್ಟು ಸುಣ್ಣಾದ್ನ ಬಳದ್ನೆ ಮೊನ್ನೆ ನಿನ್ನೆ, ಮತ್ತು ಮಳೆಗಾಲ ಇನ್ನೇನು ಮತ್ತು ಸೋರ ಗಿರಕತ್ತಿತ್ತು ಅಂದು ಮ್ಯಾಲೆ ಒಂದಿಟ್ಟು ಪಾಟದನ್ನ ಹಾಕ್ಸಿದ್ವಿ. ಎದಕ್ಕೆ ಬೇಕು ಇವ ಹೂ ಮುಷ್ಯ ಓಡಾಡಿರ್ತಾವ, ಹಂಚೋಸು ಹೊಡೆದಂಗೆ ಆಗ್ಬಿಟ್ಟವು ಅರ್ಧಂಬರ್ದ. ಹಂಗಾಗಿ ಪಾಟದನ್ನ ಹಾಕ್ಸಿದ್ವಿ. ಇನ್ನೇನು ಬರ್ತಾನೆ ತಗೋ, ನಾನು ಆತಕ್ಕ ಬರ್ತಾನೆ ತಗೋ. ಅತ್ತಿಯರು ಕಾಯ್ತಿರ್ತಾರೆ. ಬಾರ್ವ ಚಾ ಕುಡ್ದೋಗಂತಿ ಅಂದ್ರೆ ನಿಂದ್ರದಲ್ವ, ಮತ್ತೆ ಬಾ ಏನ ಬಂದಾಗ ಈ ಕಡೆ ಬರ್ತಾನಕ್ಕ. ಅತ್ತಿ ಸೊಸಿ ಇದು ಬಿಡವ ಯವ್ವ, ಒಬ್ರನ್ನೊಬ್ರು ಬಿಟ್ಟು ಉಣ್ಣೋದು ತಿನ್ನೋದು ಮಾಡಂಗಿಲ್ಲ ನೋಡಿ. ನಮ್ಮವು ಅದು ಕಂಕಾಳಿ ಇದ್ದಂಗೆ ಅದಾವು. ಡೈರಾದಾಗ ಗದ್ಲತ್ತ ಜ್ಯೋತಿ ಡೈರಾಕ್ ಹೋಗ್ಲೇ ಇಲ್ರಿ ಅತ್ತೀರ. ನಾನು ಇವರು ಪಾರ್ವತಕ್ಕ ಮನ್ನೇರು ಅವಣ್ಣ ಪರಸಣ್ಣ ಐತಲ್ರಿ ಪಾಪ, ಅಲ್ಲಿ ನಿಂತಿದ್ರ ಗಂಡ ಹಿಂದೆ ಮಾತಾಡ್ಕೊಂತ ಹೊಂಟಿದ್ದೆ. ಮತ್ತು ಅಣ್ಣ ಬ್ಯಾಡ ತಮ್ಮರ್ವ ಗಾಡಿ ಐತಿ ಹೋಗಿ ಹಾಕಿ ಬಂದ್ಬಿಡ್ತಾನೆ, ಮತ್ತೇನು ಹೋಗಿದ್ದೆ ಆಟ ದೂರ ಅಂತಂದು ಇಸ್ಕೊಂಡೋಗಿ ಅಣ್ಣನ ಹಾಕಿ ಬಂತ್ರಿ. ಯಾವುದೇನು ಅವ್ನು ಹಂಗೆ ನೋಡುವ ಒಟ್ಟೆ ಇದನ್ನ ಮಾಡಂಗಲ್ಲ, ನಿಮ್ಮ ಮಾವು ಕೊಟ್ಟಾಗ ಇರ್ತಾನಲ್ಲ, ಹಾಗಾಗಿ ಹೋಗಿ ಇಸ್ಕೊಂಡು ಹಾಕೋಣ ಬಿಡ. ಚಲೋ ಆತ ದೂರ ಆಕತ್ತೆ, ಅದಕ್ಕೆ ಯಾಕೆ ಇಷ್ಟು ಲಘು ಬಂದಾಳ ಅಂತ ಅನ್ಕೊಂತೇನೆ. ಹ್ಞೂ ರೀತಿರ ಅದಕ್ಕೆ ಅಣ್ಣಾರು ಹಾಕಿ ಬರೋ ತನಕ ಪರತಕ್ಕನ ಕೂಟ ಮಾತಾಡ್ಕೊಂಡು ನಿಂತಿದ್ನಿ. ಹೋಗಿ ಬರ್ರ ನಂಗೆ ಹೋಗಿ ಹಾಕಿ ಬಂದು ಪಟ್ಟ ನಂಗೆ ಬಂದಾಬಿಟ್ರಿ ನೋಡ್ರಿ. 5 ನಿಮಿಷ ಆಗಲಿಲ್ಲ, ನಾ ಆಗಿದ್ರೆ ಅರ್ಧ ಗಂಟೆ ಆಕತ್ತು ಹೋಗಿ ಹಾಕಿ ಬರತ್ಲೆ. ಅದಕ್ಕೆ ಗಂಡ್ಮಕ್ಳು ಗಾಡಿ ಇಟ್ಕೊಂಡು ಹೋದ್ ಬಿಡ ನೋಡು, ಅಮ್ಮಂಗೆ ನಡೆಯೋದು ಹಂಗಿಲ್ಲ ಅವ್ರಿಗೆ. ಆಯ್ತು ಬಿಡ, ನಾಷ್ಟ ಮಾಡಿಬಿಡೋಣ. ಒಂದೊಂದು ಚಪಾತಿ ಹಾಕಿಬಿಡವ. ಚಪಾತಿ ಹಿಟ್ಟು ಹಂಗಾಯ್ತು ನೋಡು. ಯಾವಾಗಾರ ಒಮ್ಮೆ ಮಾಡ್ಕೊಂಡು ತಿಂದ್ರೆ ಏನಾಗಂಗಿಲ್ಲ. ಇವು ಗಂಡ್ಮಕ್ಳು ತಿನ್ನಕ ಹೊಲ್ದಾಕ ಅವನ್ನ ಬೇವದು ಐತ್ರಿ ತೀರ ಒಂದಿಟ್ಟು ಶಾವಿಗೆ ನಂಬಸ್ಕೊಂಡು ಉಣ್ಬೇಕು ನೋಡ್ರಿ ಮಧ್ಯಾಹ್ನ ಹೊತ್ತು. ಇನ್ನೇನು ಸಂಜೆ ಮುಂದೆ ಗಂಡ್ಮಕ್ಳು ಇದ್ದಾಗಾರ ಒಟ್ಟು ಶಾವಿಗೆ ಬೇಸಿಬೇಕು. ಬೇವು ತಿನ್ನಂಗ ಇಲ್ಲ ಯಾರು ಹಂಗೆ ಆಯ್ತದು. ಶಾವಿಗೆ ಮಾಡಿದ್ರೆ ಹಾಕ್ಕೊಂಡು ತಿನ್ನಕ್ಕೆ ಬರ್ತೈತಿ. ಹ್ಞೂನವ ಹೌದು ನೋಡಿ, ಶಾವಿಗೆನಾರ ಬಸ್ಕೊಂಡು ಉಣ್ಬೇಕು. ಸಂಜೆ ಮುಂದೆ ಬಸ್ಬಿಡು ಶಾವಿಗೆ ಬೇವದನ್ನ ಹಾಕ್ಕೊಂಡು ತುಪ್ಪ ಹಾಕ್ಕೊಂಡು ಉಣ್ತಾರೆ. ಒಂದಿಟ್ಟು ರಾಗಿಯದನ್ನ ಹಸನ್ ಮಾಡ್ಬೇಕು ಜ್ಯೋತಿ. ಉಂಡ ಮ್ಯಾಗ ಒಂದಿಟ್ಟು ಅಡ್ಡಾಗಿ ಅರಿಬಿ ಅದಾವ ಆಗ್ಯಾವು ಅರಿಬಿ ಇವತ್ತಿನ ಆಟ ಅದಾವ್ರಿ ತೀರ. ಬಾಂಡೆ ಅಂತ ಆದ್ವು. ಇನ್ನೇನು ನಾಳೆ ಹೋಗಿ ತಂದುಬಿಡ್ರಿ ತೀರ. ಹಸನ್ ಮಾಡಂಬಿಡ್ರಿ ಇವತ್ತು. ಹ್ಞೂನವ ಓಸರು ಆಗಿದ್ನ ಹಸನ್ ಮಾಡಿಬಿಟ್ವಿ ಅಂದ್ರೆ ಚಲೋ ಆಕತಿ. ಇನ್ನೇನು ತಂಪು ಬಿಸಿಲಿಗೆ ಒಂದೊತ್ತು ಮುದ್ದೆ ಮಾಡೋಕೆ ಚಲೋ ಆಕತಿ. ಹಿಟ್ಟದನ್ನ ಹಾಕಿಸಿಟ್ಕೊಂಡ್ವಿ ಅಂದ್ರೆ ಚಿಂತಿರಲ್ಲ. ಯಾವಾಗ ಬೇಕಾವಾಗ ಮುದ್ದೆ ಅದನ್ನ ಮಾಡೋಕೆ ಬರ್ತೈತಿ. ಇಲ್ಲಕ್ಕ ಅಂಬ್ಲಿ ಕುಡಿತಾರೆ ಗಂಡ್ಮಕ್ಳು, ಅಂಬ್ಲಿ ಮಾಡಿದ್ರೆ ಕುಡಿತಾರೆ. ಆಮೇಲೆ ಹಸನ್ ಮಾಡನ್ ತಗೊಳ್ರಿ ತೀರ. ಪಾರ್ವತಿ ಏನು ಮಾಡಕತ್ತಿದ್ಲು? ಅವರು ಏನೋ ದಿನಸಿ ಅದನ್ನ ಕಾಲಿಗಿತ್ತಂತ ಅಣ್ಣರಿಗೆ ಹೇಳಕೊಂತ ನಿಂತಿದ್ರು. ಮತ್ತು ಒಳ ಬಾರ್ವ ಚಹಾ ಮಾಡ್ತೀನಿ ಅಂತ ಅಂದ್ಲು ಪಾರ್ವತಕ್ಕ. ಇಲ್ಲಕ್ಕ ಹಿಂಗೆ ನಾವು ಇನ್ನು ನಾಷ್ಟ ಏನಾಗಿಲ್ಲ, ಮತ್ತು ಮನೆಗೆ ಹೋಗಿ ನಾಷ್ಟ ಅದನ್ನ ಮಾಡ್ಬೇಕು, ನೀನ ಬಾ ಅಂದೆ. ಇಲ್ವಾ ಬರ್ಬೇಕಂತ ಅನ್ಕೊಂತೇನೆ. ಪಾಟ್ ಅದನ್ನ ಹಾಕ್ಸಿದ್ರಂತ ಐತಾರ. ಮಳೆಗೆ ಅವು ಅಂಚೆಲ್ಲ ಹೊಡೆದಿದ್ವು ಅಂತ, ಮುಷಿ ಅವು ಇದಾಗಿ ಅಂಚೆಲ್ಲ ಹೊಡೆದಿದ್ವಾ. ಪಾಟ್ ಅದನ್ನ ಹಾಕ್ಸಿದ್ವಿ. ನೋಡ್ತಾನೆ ತಗೋ ಬರ್ಬೇಕಂತ ಅನ್ಕೊಂತೇನೆ, ಕೂಡಂಗ ಇಲ್ಲ, ಬರ್ತಾನೆ ತಗೋ ಅಂತ ಅಂದ್ಲು. ಅವ ಪಾಪ ಭಾರಿ ಕಂಡಾಬಿಟ್ಟು ಕೆಲಸವಾದಂತರೂ ಒಂದಾಗ್ಬಿಟ್ಟೈತಿ. ಎಲ್ಲಿ ಹೋಗಂಗಿಲ್ಲ ಬರಂಗಿಲ್ಲ ಪಾಪ. ನಾನು ಹೋಗ್ಬೇಕಂತ ಅನ್ಕೊಂತಾನೆ ಕೊಡಂಗ ಇಲ್ಲ ನೋಡಿ. ಮೊನ್ನೆ ಅವತ್ತು ಹೂ ಬಂದಕ್ಕೆ ಸೈ ಹೋಗಿ ಬರ್ಬೇಕು ನಾನು. ಅದಂತರ ಅವ್ರ ಅತ್ತಿ ಕಂಕಾಳಿದ್ದಂಗೆ ಐತಿ. ಇವ ಚಿಕ್ಕ ಸೊಸಿ ಮೇಲೆ ಅಷ್ಟು ಜೀವದ ನೋಡಿ ಪಾಪ. ಇದೆಷ್ಟು ಜೀವ ಮಾಡಿ ನೋಡ್ಕೊಂತೈತಿ. ಈಕಿಗೆ ದಾದ ಮಾಡಂಗಿಲ್ಲ ಹಂಗೆ ಮಾಡ್ತಾ. ಇನ್ನೊಂದು ಚಪಾತಿ ಕೊಡ್ಲಿರ ಅತ್ತೀರ? ಇವ ಬ್ಯಾಡ್ವಾ ಇವ ಸಾಕು. ಮತ್ತು ಮಧ್ಯಾಹ್ನ ಉಂಡ್ರಾತು. ಒಮ್ಮೆರೆ ಉಂಡ್ವಿ ಅಂದ್ರೆ ಇದೀ ಮೇಲೆ. ಹಾಯ್ ಎಲ್ಲೋ ನಮಸ್ಕಾರ ರೀ. ಎಲ್ಲರೂ ಹೆಂಗದಿರಿ? ಎಲ್ಲರೂ ಆರಾಮದಿರಿ ಅಂತ ಅನ್ಕೊಳ್ತಾನ್ರಿ. ನಾವು ಆರಾಮದ ನೋಡ್ರಿ. ಕತೆಗಳಿಗೆ ಸಪೋರ್ಟ್ ಮಾಡಿರಿ. ಭಾಳ ಕಷ್ಟಪಟ್ಟು ಕತೆಗಳನ್ನ ಮಾಡ್ತಿರ್ತಾನ್ರಿ. ನಿಮ್ಮ ಪ್ರೀತಿ ಪ್ರೋತ್ಸಾಹ ಸಹಕಾರ ನಿಮ್ಮ ಜ್ಯೋತಿ ಯುಕೆ ಸ್ಟೋರೀಸ್ ಮೇಲೆ ಸದಾ ಇರಲಿ ಅಂತ ಕೇಳ್ತಾನ್ರಿ. ನಿಮಗೆ ಕತೆಗಳು ಇಷ್ಟ ಆಗಕತ್ತವನ್ನೋದಾದ್ರೆ ಲೈಕ್ ಮಾಡಿರಿ, ಕಮೆಂಟ್ ಮಾಡಿ ತಿಳಿಸ್ರಿ. ಕತೆಗಳು ಮಾಡ್ತೀರಾ ಕೆಲವೊಬ್ಬರು, ನನಗೆ ಎಲ್ಲರೂ ಕಮೆಂಟ್ ಮಾಡಿದ್ರೆ ಇಷ್ಟ ಆಕತ್ರಿ. ಹಾಗಾಗಿ ಕಮೆಂಟ್ ಮಾಡಿರಿ, ಲೈಕ್ ಮಾಡಿರಿ. ಲೈಕ ಮಾಡಂಗಿಲ್ಲ ಭಾಳ ಜನ, ಆಮೇಲೆ ಭಾಳ ಜನ ಸಬ್ಸ್ಕ್ರೈಬ್ ಮಾಡಲಿಲ್ಲಂಗೆ ವಿಡಿಯೋಸ್ ನೋಡಕತ್ತೀರಿ. ದಯಮಾಡಿ ಕೇಳ್ತಾನ್ರಿ, ಸಬ್ಸ್ಕ್ರೈಬ್ ಮಾಡಿಕೊಂಡು ಕತೆಗಳಿಗೆ ಸಪೋರ್ಟ್ ಮಾಡಿರಿ, ಹೈಪ್ ಮಾಡಿರಿ. ನಮ್ಮಂಥ ಸ್ಮಾಲ್ ಕ್ರಿಯೇಟರ್ಸ್ಗೆ ನೀವು ಹೈಪ್ ಮಾಡೋದ್ರಿಂದ ಸ್ವಲ್ಪ ವ್ಯೂಸ್ ಜಾಸ್ತಿ ಬರುತ್ತೆ ಅಷ್ಟೇ ರೀ. ಕಷ್ಟಪಟ್ಟು ವಿಡಿಯೋಸ್ ಮಾಡ್ತಿರ್ತೀವಿ, ಸಪೋರ್ಟ್ ಮಾಡಿರಿ ಅಂತ ಕೇಳ್ತೇನೆ ರೀ. ಇವತ್ತಿನ ಕತೆ ಹೆಂಗೆ ಅನ್ನಿಸ್ತಾ ಅನ್ನೋದನ್ನು ಕಮೆಂಟ್ ಮಾಡಿ ತಿಳಿಸ್ರಿ. ಮತ್ತೆ ಮುಂದಿನ ಕಥೆಯೊಂದಿಗೆ ನಿಮ್ಮ ಮುಂದೆ ಬರ್ತೀರಿ.